ಇವತ್ತಿನ ವಿಷಯ ನಾವು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ವರ್ಷ ಪೂರ್ತಿ ನಾವು ಆಚರಿಸುವ ಹಬ್ಬಗಳ ಬಗ್ಗೆ. ಯಾಕಂದ್ರೆ ಈಗ ಹಬ್ಬಗಳ ಒಂದು ಸಾಲು ನಡೀತಾ ಇದೆ. ಈ ಹಬ್ಬಗಳ ಸಾಲಿನಲ್ಲಿ ನಾವು ದುರ್ಗೆಯರ ಪೂಜೆ ಮಾಡ್ತಾ ಇದೀವಿ. ಈಗ ಇಂಥ ಒಂದು ಪೂಜೆಗಳನ್ನ ಈ ಸಮಯದಲ್ಲಿ ನಾವು ಮಾಡೋದಕ್ಕೆ ಕಾರಣ ಏನು, ಮತ್ತೆ ನಮ್ಮ ಧರ್ಮದಲ್ಲಿ ಇದನ್ನ ಯಾವ ರೀತಿ ನಮ್ಮ ದೇಹಕ್ಕೆ ಅನುಕೂಲವಾಗುವ ರೀತಿ ಅಳವಡಿಸಿದ್ದಾರೆ, ಆ ಸಮಯದಲ್ಲೇ ನಾವು ಯಾಕೆ ಆ ರೀತಿ ಮಾಡ್ಬೇಕು ಅನ್ನೋದನ್ನ ಒಂದು ಸಣ್ಣ ಒಂದು ಹಬ್ಬಗಳ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಮಿತ್ರರೇ. ನಮ್ಗೆ ಸರ್ವ ಧರ್ಮಗಳಲ್ಲಿಯೂ ವರ್ಷ ಪೂರ್ತಿ ಬರುವಂತ ಹಬ್ಬಗಳ ಉದ್ದೇಶವೇ ಭಗವಂತನ ಸ್ಮರಣೆ ಮಾಡೋದು. ಆದ್ರೆ ಆ ಸ್ಮರಣೆ ಮಾಡುವಂತ ಸಮಯ ಆ ಕಾಲ ಘಟ್ಟಕ್ಕೆ ತಕ್ಕಂತೆ ಬೇಕಾಗುವಂತ ಪದಾರ್ಥಗಳನ್ನು ತಯಾರು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನ ನಾವು ಸ್ವೀಕರಿಸೋದ್ರಿಂದ ನಮ್ಮ ದೇಹದ ಆರೋಗ್ಯನು ಆ ಸಮಯಕ್ಕೆ ಸರಿಯಾಗಿ ಉಳ್ಬಳಗೊಳ್ಳುತ್ತೆ. ಈ ಎರಡೂ ರೀತಿಯಾಗಿ ವಿವರಗಳನ್ನ ಕಂಡುಹಿಡಿದು ನಮ್ಮ ಪೂರ್ವಜರು ಆ ಸಮಯಕ್ಕೆ ತಕ್ಕಾಗಿ ನಮಗೆ ಆ ಹಬ್ಬಗಳನ್ನ ನೀಡಿದರೆ ಇದರ ಗೂಢಾರ್ಥವೇ ನಮ್ಮ ಆರೋಗ್ಯ ಆಗಿರ್ತದೆ. ಕೇವಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ನಾವು ಸಮಾನತೆನ ಕಂಡ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಆಚರಣೆ ಬೇಕು. ಸುಮ್ಮನೆ ನಾವು ಇದು ಮಾಡಿ ಅದು ಮಾಡಿ ನಮ್ಮ ಜನ ಮಾಡೋದಿಲ್ಲ. ಅದಕ್ಕೆ ಒಂದು ದೈವತ್ವದ ಒಂದು ರೂಪ ಕೊಟ್ಟು ಮತ್ತೆ ನಮ್ಮ ಆರೋಗ್ಯನ ದೃಷ್ಟಿಯಲ್ಲಿ ಇಟ್ಕೊಂಡು ಎರಡನ್ನೂ ಸೇರಿಸಿ ನಿಗೂಢವಾದ ಒಂದು ಅರ್ಥವನ್ನ ಅದರೊಳಗಡೆ ಇಟ್ಟು ಅದನ್ನ ನಮ್ಗೆ ಮಾಡೋದಕ್ಕೆ ಹೇಳಿದ್ದಾರೆ. ಈ ಹಬ್ಬದ ಆಚರಣೆ ಯಾಕೆ, ಏನು ಎತ್ತ ಅಂದ್ರೆ ನಾವೆಲ್ಲರೂ ಸಂತೋಷವಾಗಿ ಇರೋದ ಒಂದು ಕೂಡು ಕುಟುಂಬದಲ್ಲಿದ್ದು ಸಂತೋಷ ಪಡುವಂತ ದಿನವನ್ನು ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಇದರಲ್ಲಿ ಜೊತೆಗೆ ನಾವು ಸಂತೋಷದೊಂದಿಗೆ ಆ ದೇವರನ್ನು ನೆನೆಯುವುದು ಒಂದು ಕಾರ್ಯಕ್ರಮನ ನಾವು ಮಾಡ್ಕೊಂತೀವಿ. ಆಗ ಎಲ್ಲರೂ ಒಟ್ಟಿಗೆ ಸೇರಿ ದೇವರಿಗೆ ಒಂದು ಪದಾರ್ಥನ ತಯಾರು ಮಾಡಿ ಮುಂದೆ ಇಟ್ಟು ನೈವೇದ್ಯ ಮಾಡಿ ಆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಥಿತಿಯಲ್ಲಿ ಯಾವುದು ದೇಹಕ್ಕೆ ಆರೋಗ್ಯ ಕೊಡುವಂತ ಪದಾರ್ಥವಿದೆ ಅದೇ ಪದಾರ್ಥನ ಆ ದೇವರಿಗೆ ನೈವೇದ್ಯ ಮಾಡಿ ಅದನ್ನ ನಾವು ಸ್ವೀಕರಣೆ ಮಾಡ್ತೀವಿ. ಸಂತೋಷದ ಒಂದು ಕೂಟವನ್ನ ಏರ್ಪಡಿಸ್ತೀವಿ. ಇದರ ಮಹಿಮೆ ಏನಂದ್ರೆ ದೇವ್ರನ್ನ ನೆನೆಬೇಕು, ಎಲ್ಲರೂ ಒಂದೇ ಜೊತೆ ಕೂಡ್ಬೇಕು, ಮತ್ತೆ ಸಂತೋಷವಾಗಿರ್ಬೇಕು, ಹಾಗೂ ಆ ಒಂದು ಪರಿಸರನ ಸಮೃದ್ಧಿಯಾಗಿ ಸಂತೋಷ ಭರಿತವಾಗಿ ಮಾಡುವುದ ಒಂದು ಉದ್ದೇಶವೇ ಈ ಹಬ್ಬಗಳ ಒಂದು ಆಚರಣೆ, ನಿಗೂಢ ಅರ್ಥ. ಇದನ್ನ ವರ್ಷದಲ್ಲಿ ಪ್ರಾರಂಭದಲ್ಲಿ ನಮಗ್ ಬರೋದು ಸಂಕ್ರಾಂತಿ ಹಬ್ಬ. ಪ್ರಾರಂಭ ನಾವು ಮಾಡಾದಾಗ ವರ್ಷ ನಮ್ಗೆ ಪ್ರಾರಂಭ ಆಗೋದು ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬ ನಾವು ಮಾಡ್ಬೇಕಾದ್ರೆ ಎಳ್ಳು ಬೆಲ್ಲ ತಯಾರು ಮಾಡಿ ಎಲ್ಲರಿಗೂ ಹಂಚಿ ಒಳ್ಳೆ ಮಾತಿಂದ ನಾವು ವರ್ಷನ ಪ್ರಾರಂಭ ಮಾಡ್ತೀವಿ. ಯಾಕೆ ಅಂದ್ರೆ ಎಳ್ಳು ಬೆಲ್ಲ ತಯಾರು ಮಾಡ್ತೀವಿ, ಎಲ್ಲರಿಗೂ ಹಂಚಿ ಒಳ್ಳೆ ಮಾತಾಡಿ ಅಂತ ನಾವು ಹೇಳ್ತಾ ಮುಂದುವರಿತೀವಿ. ಈ ಸಮಯದಲ್ಲಿ ನಮಗೆ ಬೆಳೆಗಳೆಲ್ಲ ನಮ್ಮ ಮನೆಗೆ ಸೇರಿರ್ತದೆ. ಸಂಪೂರ್ಣವಾಗಿ ಸುಗ್ಗಿ ಹಬ್ಬ ಅಂತಾನು ಕರಿತೀವಿ. ಇದನ್ನ ಎಲ್ಲ ಬೆಳೆಗಳು ಮನೆಗೆ ಸೇರಿರ್ತವೆ, ಸಮೃದ್ಧಿಯಾಗಿ ಬೆಳೆದಿರ್ತೀವಿ. ಆ ಸಮಯದಲ್ಲಿ ಎಳ್ಳು ಮತ್ತೆ ಬೆಲ್ಲನ ತಯಾರು ಮಾಡ್ತೀವಿ. ಯಾಕಂದ್ರೆ ನಮ್ಮ ದೇಹ ಮರಗಟ್ಟಿರುತ್ತೆ. ಚಳಿಗಾಲ, ಆ ಚಳಿಗಾಲದಲ್ಲಿ ಆ ಎಳ್ಳು ಬೆಲ್ಲ ತಿಂದ್ರೆ ದೇಹಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಆ ಸಮಯದಲ್ಲಿ ಆ ಒಂದು ರೀತಿಯಾದ ಒಂದು ಪದಾರ್ಥನ ತಯಾರು ಮಾಡಿ ದೇವರಿಗೆ ಅರ್ಪಿಸಿ ಆನಂತರ ಎಲ್ಲರ ಜೊತೆಯಲ್ಲೂ ಹೊಂದಾಣಿಕೆ ಮಾಡಿ ವಿಶಾಲ ಮನೋಭಾವದಿಂದ ಶುದ್ಧತೆಯಿಂದ ದೇವರಿಗೆ ಶರಣಾಗಿ ಒಳ್ಳೆಯ ರೀತಿಯ ಮಾತುಗಳಿಂದ ನಾವು ವರ್ಷನ ಪ್ರಾರಂಭ ಮಾಡ್ತೀರಿ. ಇದು ತುಂಬಾ ಉಪಯುಕ್ತವಾದ, ದೇಹಕ್ಕೂ ಒಳ್ಳೇದು, ಮನಸ್ಸಿಗೂ ಒಳ್ಳೇದು. ಒಳ್ಳೆ ಮಾತಾಡ್ಬೇಕು, ದೇಹನ ಶಾಖವಾಗಿ ಇಟ್ಕೋಬೇಕು, ಯಾಕಂದ್ರೆ ಅದು ಚಳಿಗಾಲ. ನಂತರ ಬರೋದೆ ನಮ್ಗೆ ಶಿವರಾತ್ರಿ. ಈ ಶಿವರಾತ್ರಿ ನಿಸ್ವಾರ್ಥ ಸೇವೆಯಾಗಿರಬೇಕು. ಶಿವರಾತ್ರಿಯಲ್ಲಿ ನಮಗಾಗಿ ನಾವು ಮಾಡ್ಕೊಳ್ಳೋದಲ್ಲ, ಇತರರಿಗಾಗಿ, ನಮ್ಗೆ ಸ್ವಾರ್ಥದಿಂದ ಮಾಡುವಂತ ಸೇವೆ ಅಲ್ಲ, ನಿಸ್ವಾರ್ಥವಾದ ಸೇವೆಯನ್ನ ಸಲ್ಲಿಸಬೇಕು ಆ ಭಗವಂತನಿಗೆ. ಇಡೀ ರಾತ್ರಿ ಜಾಗರಣೆ ಮಾಡ್ತೀವಿ. ಚತುರ್ಥಿ ಎಂದು ಬರುವಂತಹದ್ದು, ಅಮಾವಾಸ್ಯೆಯ ಹಿಂದಿನ ದಿನ ಬರುವಂತಹದ್ದು. ಇಲ್ಲಿ ನಮ್ಮ ದೇಹದಲ್ಲಿರುವಂತಹ ಅರಿಷಡ್ವರ್ಗಗಳು ಮತ್ತೆ ದ್ವೇಷ, ಕಾಮ, ಕ್ರೋಧ ಇವೆಲ್ಲವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿ ಯಾವುದೇ ರೀತಿಯಾದ ತಪ್ಪುಗಳನ್ನು ನಾವು ಮಾಡೋದಿಲ್ಲ. ನಾವು ಎಲ್ಲನ್ನು ನಿನಗೆ ಶರಣಾಗಿದ್ದೀವಿ, ಶುದ್ಧ ಮನಸ್ಸಿನಿಂದ ಆ ಪರಮಾತ್ಮನನ್ನ ನಾವು ಧ್ಯಾನಿಸ್ತೀವಿ. ಇಡೀ ದಿನ ರಾತ್ರಿ ಅರ್ಪಿಸಿ ಅವರಿಗೆ ನಾವು ನೈವೇದ್ಯ ರೂಪದಲ್ಲಿ ನಮ್ಮ ಎಲ್ಲಾ ದುಷ್ಟ ಶಕ್ತಿಗಳನ್ನ ಅರ್ಪಿಸ್ಬಿಡ್ತೀವಿ. ನಾವು ಸಂಪೂರ್ಣವಾಗಿ ಮುಕ್ತರಾಗ್ಬೇಕು ಅನ್ನೋ ಉದ್ದೇಶದಿಂದ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ. ನಮ್ಮ ದುಷ್ಟದ ಮನಸ್ಥಿತಿಯನ್ನ ನೈವೇದ್ಯ ರೂಪದಲ್ಲಿ ದೇವರ ಅರ್ಪಿಸಿ ನಂತರ ನಾವು ಶಿವರಾತ್ರಿಯ ಜಾಗರಣೆನ ಬಿಡ್ತೀವಿ. ಇದು ಆತ್ಮಶುದ್ಧಿಗಾಗಿ ಮಾಡುವಂತ ಒಂದು ಪ್ರಕ್ರಿಯೆ. ಇದಾದ ಮೇಲೆ ನಂತರ ಬರೋದು ಯುಗಾದಿ ಹಬ್ಬ.
ಯುಗಾದಿ ಅಂದರೆ ಆ ವರ್ಷದ ಆದಿ ಆಯ್ತದೆ, ಮತ್ತೆ ಹೊಸ ವರ್ಷ ಬರ್ತದೆ. ಈಗ ಈ ಸಮಯದಲ್ಲಿ ನಮಗೆ ಹಬ್ಬದ ಆಚರಣೆ ಜೊತೆಗೆ ಪ್ರಕೃತಿಯಲ್ಲಿ ಗಮನಿಸಿ, ಎಲ್ಲ ಹೊಸ ಚಿಗುರು ಬಂದಿರ್ತದೆ, ವಸಂತ ಮಾಸ, ಹೂವುಗಳ ಅರಳುತ್ತಾ ಇರ್ತವೆ, ಪ್ರಕೃತಿಯಲ್ಲೇ ಬದಲಾವಣೆ ಬರ್ತದೆ. ಈ ಪ್ರಕೃತಿಯ ಚಳಿಗಾಲದಿಂದ ಮತ್ತೆ ನಾವು ವಸಂತ ಕಾಲಕ್ಕೆ ಕಾಲಿಟ್ಟಾಗ ಅದು ನಮ್ಗೆ ಹೊಸ ವರ್ಷ. ಹಿರಿಯರು ಅದ್ಭುತವಾದಂತ ವಿಷಯಗಳನ್ನ ನಮ್ಗೆ ತಿಳಿಸ್ತಾ ಬರ್ತಾರೆ. ಇಲ್ಲಿ ಚಳಿಗಾಲ ಮುಗೀತು, ವಸಂತ ಕಾಲ ಬರ್ತದೆ, ಪ್ರಕೃತಿಯಲ್ಲೂ ಕೂಡ ಒಳ್ಳೆ ಸೌಂದರ್ಯ ಕಾಣಿಸ್ತಾ ಇರ್ತದೆ. ಇಂಥ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಸಮಸ್ಥಿತವಾಗಿರ್ಬೇಕು ಅಂತ ಎಣ್ಣೆ ಸ್ನಾನ ಮಾಡಿ, ಹೊಸ ಬಟ್ಟೆ ಉಟ್ಟು, ಮತ್ತೆ ದೇವರಿಗೆ ಸಮಸ್ಥಿತದಿಂದ ಧ್ಯಾನ ಮಾಡ್ತೀವಿ. ಒಳ್ಳೆ ಸಿಹಿ ಊಟ ಮಾಡಿ ಎಲ್ಲರಿಗೂ ಹಂಚಿ ನಾವು ಇಲ್ಲಿ ತಿಂತೀರಿ. ಜೊತೆಗೆ ಈ ವರ್ಷ ಪೂರ್ತಿ ನಾವು ಸಂಪೂರ್ಣವಾಗಿ ಬ್ಯಾಲೆನ್ಸ್, ಕಷ್ಟ ಸುಖ ಎರಡನ್ನೂ ಸಮಸ್ಥಿತಿಯಾಗಿ ತಗೊಳ್ತೀವಿ ಅಂತ ಎಳ್ಳು ಬೆಲ್ಲನ ತಿಂತೀವಿ. ಸಾರಿ, ಬೇವು ಬೆಲ್ಲನ ತಿಂತೀರಿ. ಇಲ್ಲಿ ಬೇವು ಅಂದ್ರೆ ಕಷ್ಟದ ಸಂಕೇತ ಅನ್ಬೋದು, ನಿಜವಾಗ್ಲೂ ಅಲ್ಲ. ಇದು ದೇಹವನ್ನ ವಜ್ರಕಾಯ ಮಾಡುವಂತ ಒಂದು ಶಕ್ತಿ ಇರುವಂತ ಒಂದು ಎಲೆ. ಬೇವಿನ ಕಹಿ ನಮ್ಮ ದೇಹಕ್ಕೆ, ನಾಲಿಗೆ ಕಹಿ ಆದ್ರೆ ದೇಹಕ್ಕೆ ಅಮೃತ. ಇಂಥದ್ರ ಜೊತೆಗೆ ಅದು ಬೆಲ್ಲದ ಜೊತೆಗೆ ತಿಂತೀವಿ, ನಮ್ಗೆ ಇನ್ನೂ ಶಕ್ತಿ ಬರುವಂತದ್ದು, ಮತ್ತೆ ಅದರಿಂದ ನಮ್ಮ ದೇಹ ಸದೃಢವಾಗುತ್ತೆ. ಇದು ಆ ಒಂದು ಯುಗಾದಿ ಹಬ್ಬದಿಂದ ನಾವು ಆಚರಣೆ ಮಾಡುವಂಥದ್ದು. ಎಲ್ಲರೂ ಒಟ್ಟಿಗೆ ಸೇರಿ, ಕುಟುಂಬದ ಎಲ್ಲರೂ ಸೇರಿ ಒಟ್ಟಿಗೆ ಮಾಡುವಂತ ಸಂತೋಷದ ಒಂದು ಕೂಟ. ಮತ್ತೆ ವರ್ಷ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡುವಾಗ ನಾವು ಒಳ್ಳೆ ರೀತಿ ನಡಿಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿ ಮುಂದುವರಿತೀವಿ. ಇದು ಒಂದು ರೀತಿಯಾದ ನಮಗೆ ಮೊದಲತೆಯನ್ನು ಕೊಡುವಂತ ದಿನ ಆಗ್ತದೆ. ನಂತರ ನಮಗೆ ಬರುವಂತ ರಾಮನವಮಿ. ನವಮಿ ಅಂದ್ರೆ ನಾವು ಆಚರಣೆ ಮಾಡೋ ಅಣ್ಣ ತಮ್ಮಂದರ ಬಾಂಧವ್ಯ. ಯಾವ ರೀತಿ ರಾಮಚಂದ್ರ, ಲಕ್ಷ್ಮಣ, ಶತ್ರುಘ್ನ ಇವರೆಲ್ಲ ಒಂದು ರೀತಿಯಾಗಿ ಒಬ್ರಿಗೊಬ್ರಿಗೋಸ್ಕರ ಇದ್ರು, ಭಾತೃತ್ವನ ಯಾವ ರೀತಿ ಬೆಳೆಸ್ಕೊಂಡು ಬಂದ್ರು ಅನ್ನೋದನ್ನ ನಾವು ನೆನೆಸ್ಕೋಬೇಕು. ಆ ಪ್ರೀತಿನ ನಾವು ಎಲ್ಲರ ಜೊತೆನೂ ಹಂಚ್ಕೋಬೇಕು. ಮತ್ತೆ ಈ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನ ಸಂಪೂರ್ಣವಾಗಿ ಆ ಪರಮಾತ್ಮನಿಗೆ ಅರ್ಪಿಸಬೇಕು. ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ನಮ್ಮ ದೇಹದಲ್ಲಿ ಬರುವಂತ ದುಷ್ಟ ಶಕ್ತಿಗಳು, ಅದನ್ನ ಆ ಪರಮಾತ್ಮನಿಗೆ ಅರ್ಪಿಸಿ ನಾವು ಆ ಭಾತೃತ್ವವನ್ನು ಬೆಳೆಸ್ಕೊಂಡು ಒಂದಾಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ, ದೃಷ್ಟಿಯಿಂದ ಶ್ರೀರಾಮನವಮಿನ ನಾವು ಮಾಡ್ತೀವಿ. ಅವತ್ತು ಪಾನಕ, ಕೋಸಂಬರಿ ತಗೊಂತೀವಿ, ಮಜ್ಜಿಗೆ ತಗೊಂತೀವಿ. ಯಾಕಂದ್ರೆ ಸಂಪೂರ್ಣವಾಗಿ ಭೀಷ್ಮ ಋತುವಿನ ಬಿಸಿಲು, ಹೆಚ್ಚು ಬಿಸಿಲಿರ್ತದೆ, ದೇಹ ಆಚೆ ಕಡೆ ಹೆಚ್ಚು ಶಾಖ ಇರ್ತದೆ, ದೇಹ ತಂಪಾಗಿರೋದಿಲ್ಲ. ಅದನ್ನ ನಮ್ಮ ದೇಹನ ತಣಿಸೋದಕ್ಕೋಸ್ಕರ ಈ ಒಂದು ಪಾನಕನ ನಾವು ಅವಾಗ ಸೇವನೆ ಮಾಡಿದಾಗ ದೇಹದಲ್ಲಿ ನಮಗೆ ಏರಿಳಿತಗಳು ಸಮನಾಗಿ ಬರ್ತದೆ. ಪ್ರತಿಯೊಂದು ಹಬ್ಬನು ನಮ್ಮ ದೇಹದ ಒಂದು ಸಮಾನತೆಗಾಗಿ ಆಚರಣೆ ಮಾಡ್ತೀವಿ. ಜೊತೆಗೆ ಒಂದು ಭಕ್ತಿ ಅನ್ನೋದನ್ನ ಮೂಡೋದಕ್ಕೆ ನಮ್ಮ ಹಿರಿಯರು ಸೃಷ್ಟಿ ಮಾಡಿದ್ದಾರೆ. ನಂತರ ಬರುವಂತದ್ದೇ ಅಕ್ಷಯ ತದಿಗೆ. ಈ ಅಕ್ಷಯ ತದಿಗೆ ಎಲ್ಲರೂ ಬರೀ ಬಂಗಾರ ಪರ್ಚೇಸ್ ಮಾಡ್ಕೊಂಡು ಮನೆಗೆ ತಗೊಂಡ್ಬರೋದು ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಅಲ್ಲ. ಈ ಅಕ್ಷಯ ತೃತೀಯ ದಿನ ನಾವು ಏನು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೀರೋ ಅದು ಸಮೃದ್ಧವಾಗಿ ಆ ವರ್ಷ ಪೂರ್ತಿ ಬೆಳೀಲಿ ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡು ಅಕ್ಷಯ ತೃತೀಯ ದಿನ ನಾವು ಆ ಒಂದು ಕಾರ್ಯಕ್ರಮ ಮಾಡ್ತೀರಿ. ಈಗ ಇದು ಕೆಲವು ಬಿಸ್ನೆಸ್ ಮ್ಯಾನ್ಸ್ ಏನ್ ಮಾಡಿದ್ದಾರೆ, ಬರೀ ಬಂಗಾರ ತಗೊಳ್ಳಿ, ಮನೆಗೆ ತಗೊಂಡ ತಕ್ಷಣ ಎಲ್ಲ ಬೆಳೀತದೆ ಅಂತಾರೆ. ಸಾಲ ಮಾಡಿ ಬಂಗಾರ ತಗೊಂಡ್ರೆ ಇನ್ನಷ್ಟು ಸಾಲ ಆಗತ್ತೆ ಹೊರತು ಬಂಗಾರ ಬೆಳೆಯೋದಿಲ್ಲ. ಮನಸ್ಥಿತಿನ ಬೆಳೆಸ್ಕೋಬೇಕು. ನಮಗೆ ಒಳ್ಳೆ ಮನಸ್ಥಿತಿನ ಬೆಳೆಸ್ಕೋಬೇಕು. ಏನ್ ತಗೊಂಡ್ಬಂದ್ರು ಸರಿ, ಏನ್ ಮಾಡ್ಬೇಕಂದ್ರು ಸರಿ, ಒಳ್ಳೆ ಕಾರ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ಆರಂಭ. ಈ ಒಂದು ಆರಂಭದಲ್ಲಿ ನಾವು ಒಳ್ಳೆ ರೀತಿಯಾದ ಮನಸ್ಥಿತಿನ ಇಟ್ಕೊಂಡು ನಾವು ಪೂಜಾ ಕಾರ್ಯಕ್ರಮಗಳು, ದಾನ ಧರ್ಮ ಆಗ್ಬೋದು, ಇಲ್ಲ ನಮ್ಗೆ ಹೊಸ ಕೆಲಸಗಳಾಗ್ಬೋದು, ಯಾವುದೇ ಪ್ರಾರಂಭ ಮಾಡಿದ್ರು ಅದು ಉನ್ನತವಾಗಿ ಬೆಳೆಯಲಿ ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ಅಕ್ಷಯ ತೃತೀಯಗೆ ಪ್ರಾರಂಭ ಮಾಡಿದ್ದಾರೆ. ಇದನ್ನ ದಯವಿಟ್ಟು ಬರೀ ಖರೀದಿಗೋಸ್ಕರ ನಿಯಮಿತ ಮಾಡಿ. ಅಲಂಕಾರ ವಸ್ತುಗಳು ಇಲ್ಲ ಬಂಗಾರ ತಗೊಂಡ್ ಮನೇಲಿ ಇಟ್ರೆ ಯಾವುದೂ ಬೆಳೆಯೋದಿಲ್ಲ. ಆದ್ರೆ ಇದನ್ನ ನಾವು ಹೊಸ ರೀತಿಯಾಗಿ, ಹೊಸ ಮನಸ್ಥಿತಿಯಿಂದ ನಾವು ಬೆಳೆಸ್ಕೊಂಡೋದ್ರೆ ಮುಂದೆ ಅದು ಬೆಳೀತದೆ. ನಂತರ ಬರುವಂತದ್ದು ಗುರು ಪೌರ್ಣಮಿ. ಮಿತ್ರರೇ, ಇಲ್ಲಿ ಗುರು ಪೌರ್ಣಮಿಯಲ್ಲಿ ನಮ್ಮ ಪಂಚಭೂತಗಳನ್ನು ಮತ್ತು ಪಂಚೇಂದ್ರಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ಸಂಪೂರ್ಣವಾಗಿ ನಮಗೆ ಅಕ್ಷರಾಭ್ಯಾಸ ಕಲಿಸಿದಂತ ಗುರು ಆಗ್ಬೋದು, ದೈವಕ್ಕೆ ದಾರಿ ತೋರಿಸಿದಂತ ಗುರು ಆಗ್ಬೋದು, ಇಲ್ಲ ನಮ್ಮ ವ್ಯಕ್ತಿತ್ವಕ್ಕೆ ದಾರಿ ತೋರಿಸಿದಂತ ಗುರು ಅವರಿಗೆ
ನಮ್ಗೆ ಸಂಪೂರ್ಣವಾದ ನಮ್ಮ ತನ್ನ ಮನಗಳನ್ನ ಅವರಿಗೆ ಅರ್ಪಿಸಿ ಶರಣಾಗಿ ಅವರಲ್ಲಿ ನಾವು ಪಾದಾವಂದನ ಮಾಡಿ ಅವರಿಗೆ ಶರಣಾಗಿ ಅವರ ಹತ್ರ ನಾವು ಒಳ್ಳೆಯ ರೀತಿಯಾದ ದಾರಿ ತೋರಿಸಿ ಗುರುವೆ ಅಂತ ನಾವು ಬೇಡಿಕೊಳ್ಳೋದಕ್ಕೆ ಇದು ಉತ್ತಮವಾದ ದಿನ ಅಂತ ಇಲ್ಲಿ ತೋರಿಸಿದೆ. ಇದು ಗುರು ಪೌರ್ಣಮಿಯೆಂದು ಆವತ್ತು ಆ ಗುರುವಿನ ಪಾದದ ಮೇಲೆ ನಾವು ಕೈ ಇಟ್ಟು ಹೇಳ್ಬೇಕು, ನಾವು ಯಾವುದೇ ರೀತಿಯಾದ ಕೆಟ್ಟ ದಾರಿಯಲ್ಲಿ ನಡೆಯೋದಿಲ್ಲ, ನೀವು ತೋರಿಸಿದಂತ ಒಳ್ಳೆಯ ದಾರಿಯಲ್ಲೇ ಮುಂದುವರಿತೀವಿ, ಆ ಮುಂದುವರಿಯೋದಕ್ಕೆ ಶಕ್ತಿ ನೀಡು ಗುರುವೆ ಅನ್ನೋ ರೀತಿ ಅವರ ಹತ್ರ ನಾವು ಪ್ರತಿಜ್ಞೆ ಮಾಡ್ಬೇಕು. ಆ ಶಪಥ ಮಾಡಿದಾಗ ಆ ಗುರು ಪೌರ್ಣಮಿಗೆ ಒಳ್ಳೆಯ ಅರ್ಥ ಬರುತ್ತೆ ಮಿತ್ರರೇ. ಇದನ್ನ ನಾವು ಸಂಪೂರ್ಣವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಗುರು ಪೌರ್ಣಮಿ, ಗುರುವಿಗೆ ಕೊಡುವಂತ ಒಂದು ಗೌರವ, ಅವರು ಮಾತಿನಂತೆ ನಡೆಯುವಂತ ಒಂದು ರೀತಿಗೆ ನಮ್ಮ ಒಂದು ಪ್ರತಿಜ್ಞೆ. ನಂತರ ಮುಂದುವರಿತದೆ ನಾಗರ ಪಂಚಮಿ. ಮಿತ್ರರೇ, ಒಂದೊಂದು ತಿಂಗಳಿಗೂ ಒಂದೊಂದು ಹಬ್ಬ ಬರ್ತಾನೆ ಇರ್ತದೆ, ಆದ್ರೆ ಅದ ಆಚರಣೆಗಳು ಅಷ್ಟೇ ಕಟ್ಟುನಿಟ್ಟಾಗಿದ್ರು ಪಾಲಿಸೋರು ತುಂಬಾ ಕಮ್ಮಿ. ಬರೀ ಅಲಂಕಾರಕ್ಕೆ ಮಾಡ್ತೀವಿ ಹೊರತು ನಿಜವಾಗ್ಲೂ ಮನಸ್ಫೂರ್ತಿಯಿಂದ ಮಾಡೋದಿಲ್ಲ. ಆದ್ರೆ ಮಾಡಿದ್ರೆ ಅದರಿಂದ ನಮ್ಗೆ ಹೆಚ್ಚು ಉಪಯುಕ್ತವಿದೆ. ಇಲ್ಲಿ ನಾಗರ ಪಂಚಮಿ, ಪಂಚಮಿ ಅಂದ್ರೆ 5 ತತ್ವಗಳು. ವಾಸಿಕಿ 5 ತತ್ವಗಳನ್ನು ಹೊಂದಿರುವಂತದ್ದು, ತನ್ನ ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವಂತ ಒಂದು ದೇವರಿಗೆ ಆ ಒಂದು ಪಂಚಮಿನ ನಾವು ಮಾಡ್ತೀರಿ. ಅದೇ ಇದು ನಾವೇನ್ ಮಾಡ್ತೀರಿ, ಆ ಪಂಚಮಿ ದಿನ ಹುತ್ತಕ್ಕೆ ಹೋಗ್ತೀರಿ, ಹಾಲು ಹಾಕ್ತೀರಿ. ಆದ್ರೆ ಆ ಹುತ್ತದಲ್ಲಿರುವಂತ ಹಾಲು ಕುಡಿಯಲ್ಲ. ಹಾಲು ಹೋಗಿ ಆ ಹುತ್ತದಲ್ಲಿ ಬಿದ್ದು ಅದು ಹಿಂಸೆಯಿಂದ ಒದ್ದಾಡುತ್ತೆ. ದಯವಿಟ್ಟು ಯಾರೇ ಆಗ್ಲಿ ಹುತ್ತದೊಳಗಡೆ ಹಾಲು ಹಾಕೋದಾಗ್ಲಿ ಮತ್ತೆ ಆ ಹುತ್ತನ ಸುತ್ತೋದು ಪೂಜೆ ಮಾಡೋದು ದಯವಿಟ್ಟು ಮಾಡ್ಬಿಡಿ. ಆತರ ಏನನ್ನ ಮಾಡೋಂಗಿದ್ರೆ ಅದಕ್ಕೆ ಅಲ್ಲೇನ ಇದ್ರೆ ನಿಜವಾಗ್ಲೂ ಅದು ಹಿಂಸೆ ಕೊಟ್ಟಂಗೆ ಆಗತ್ತೆ. ಅದಕ್ಕೆ ಹಾಲು ಎರೆಯೋದಂತ ಆಗೋದಿಲ್ಲ. ನಿಜವಾಗಲೂ ಧೈರ್ಯ ಇದ್ದು ಮಾಡೋದಾದ್ರೆ ನಿಜವಾದ ಹಾವಿಗೆ ಹಾಲು ಎರೀರಿ, ಬೇಡ ಅನ್ನಲ್ಲ. ಕಲ್ಲ ಮೇಲೆ ಆ ರೀತಿ ಪೂಜೆ ಮಾಡಿ ಭಕ್ತಿಯಿಂದ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಹುತ್ತದೊಳಗಡೆ ಹಾಲು ಹಾಕಿ ದಯವಿಟ್ಟು ಹಾಲನ್ನ ವೇಸ್ಟ್ ಮಾಡಬೇಡಿ. ಇಲ್ಲ, ಆ ಹಾಲನ್ನೇ ಬಡವರಿಗೆ ಯಾರಿಗಾದ್ರೂ ಕೊಡಿ, ಅದರಿಂದ ಒಳ್ಳೇದಾಗತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. ಈ ಸುಮ್ನೆನೆ ಕಲ್ಲುಗಳ ಅಲ್ಲಿ ನಾಗರಗಳಿಗೆ ಹಾಲು ಎರೆಯೋದು ಮತ್ತೆ ಹುತ್ತಕ್ಕೆ ಹಾಲು ಎರೆಯೋದು ಇದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ಅಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಚೆನ್ನಾಗಿರ್ತದೆ. ಈ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು ನಮ್ಮ ಸೋದರಿಯರನ್ನ ನಾವು ಅಪರೂಪವಾಗಿ ನೋಡುವಂಥದ್ದು, ಅವರಿಗೆ ಒಳ್ಳೆಯ ಒಂದು ಸ್ಥಾನ ಕೊಡುವಂತ ಒಂದು ದಿನ ಆಗಿರ್ತದೆ. ಆದ್ರಿಂದ ಇಲ್ಲಿ ನಾಗರ ಪಂಚಮಿನ ಅವ್ರನ್ನ ನೆನೆಸಿ ನಾವು ಮಾಡುವಂತ ಒಂದು ಅದ್ಭುತವಾದಂತ ಒಂದು ಪೂಜೆ. ಅವರನ್ನ ಮನೆ ಕರೆಸಿ, ಸೊಸೆ ಬೇರೆಯವ್ರ ಮನೆ ಕೊಟ್ಟಿರ್ತೀರಿ, ಹೆಣ್ಮಕ್ಳ ಮನೆ ಕರೆಸಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಕಳಿಸುವಂತ ದಿನ. ಅವ್ರು ಸಂತೋಷವಾಗಿದ್ರೆ ನಮ್ಮ ಮನೆಯನ್ನು ಸಂತೋಷವಾಗಿರುತ್ತೆ ಅಂತ ಹಾರೈಸ್ಲಿ ಅನ್ನೋದು ಒಂದು ಬಾಂಧವ್ಯನ ಬೆಳೆಸೋದಕ್ಕೋಸ್ಕರ ನಮ್ಮ ಹಿರಿಯರು ಈ ಒಂದು ಬಂಧನ ಮಾಡಿದ್ದಾರೆ. ಅಂದ್ರೆ ಆ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರೀಬಹುದು, ಇಲ್ಲ ಇವ್ರು ಹೋಗಿ ಅಲ್ಲಿ ಇರೋದು, ಈ ಬೇರೆ ಕಡೆ ಹೋಗಿ ಮತ್ತೆ ಹೊಂದಾಣಿಕೆ ಆಗುವಂತ ಒಂದು ದಿನಕ್ಕೆ ಇದನ್ನ ನಾವು ಮುಂದುವರಿಸ್ತಾ ಬರೀತೀವಿ. ಇದು ನಮ್ಗೆ ಪಂಚೇಂದ್ರಿಯಗಳಲ್ಲಿ ಆ ನಾಗರ ದೇವತೆಗೆ ಅರ್ಪಿಸಿ ನಾವು ಪೂಜೆ ಮಾಡೋದು ಒಳ್ಳೇದು. ನಂತರ ಬರುವಂತದ್ದು ವರಮಹಾಲಕ್ಷ್ಮಿ ಹಬ್ಬ. ಮಿತ್ರರೇ, ವರಮಹಾಲಕ್ಷ್ಮಿ ಹಬ್ಬ ಈ 10 ವರ್ಷದ ಹಿಂದೆ ಈ ಹಬ್ಬನ ಬೆರಳಿನಿಕೆ ಎಷ್ಟು ಜನ ಮಾಡ್ತಾ ಇದ್ರು. ಈ 10 ವರ್ಷದ ಹಿಂದೆ ನಾವು ಕಂಡಂತೆ ಈ ವರಮಹಾಲಕ್ಷ್ಮಿ ಹಬ್ಬ ಇದು ಏನು ಅಂತ ಯಾರಿಗೂ ಗೊತ್ತೇ ಇಲ್ಲ. ಆಡಂಬರಕ್ಕೆ ಮಾಡ್ತೀವಿ. ನಿಜವಾಗ್ಲೂ ಇದು ಒಂದು ತ್ಯಾಗ ಮತ್ತು ಸೇವೆಗೆ ಸಂಬಂಧಪಟ್ಟಂತ ಒಂದು ಹಬ್ಬ. ತ್ಯಾಗ, ಸಾಧನೆ, ನಿತ್ಯ ಯಾವ ರೀತಿ ಸಾಧನೆ ಮಾಡಬೇಕು, ಮತ್ತೆ ಏನು ತ್ಯಾಗ ಮಾಡಬೇಕು, ಮತ್ತೆ ಯಾವ ಸೇವೆ ಮಾಡಬೇಕು ಅಂತ ಒಂದು ಪ್ರತಿಜ್ಞೆ ತಗೊಳ್ಳುವಂತ ದಿನ ಇದು. ಇಲ್ಲಿ ಲಕ್ಷ್ಮೀ ದೇವಿ ಹತ್ರ ನಾನು ಈ ರೀತಿಯ ಒಂದು ಕೆಲಸ ಮಾಡ್ತೀನಿ, ಈ ರೀತಿ ಜನರಿಗೆ ನನ್ನಿಂದ ಆದ್ರೆ ಸೇವೆ ಮಾಡ್ತೀನಿ, ಆಮೇಲೆ ಈ ಸೇವಾ ಪಥದಲ್ಲಿ ನಾನು ನಡೀತೀನಿ ಅಂತ ಆ ಮಹಾತಾಯಿಗೆ ನಾವು ಕೊಡುವಂತ ಒಂದು ಭಾಷೆ, ಅದನ್ನ ನಾವು ಆಚರಣೆ ಮಾಡುವಂತದ್ದೇ ವರಮಹಾಲಕ್ಷ್ಮಿ ಹಬ್ಬ. ಇದನ್ನ ಲಕ್ಷ್ಮಿ ಬರ್ತದೆ ಅನ್ನೋ ರೀತಿಯಾಗಿ ನಾವು ಅದನ್ನ ವಿಡಂಬರವಾಗಿ ಆಡಂಬರವಾಗಿ ಮಾಡಕ್ ಹೋಗ್ತೀರಿ. ನಿಜವಾಗ್ಲೂ ಈ ಹಬ್ಬದ ಅರ್ಥನೇ ಬೇರೆ ಇದೆ. ಆ ಅರ್ಥನ ಬಿಟ್ಟು ನಾವು ಅಲಂಕಾರ ಮಾಡಿ ಮನೆಗಳಲ್ಲಿ ಒಳ್ಳೆ ಊಟ ಮಾಡಿ, ಒಬ್ಬಟ್ಟು ಮಾಡಿ, ಹೋಳಿಗೆ ಮಾಡಿ ತಿಂದು ಕೂತ್ಕೊಂತೀವಿ ಹೊರತು ಇದು ನಿಜವಾಗ್ಲೂ ಹಬ್ಬದ ಆಚರಣೆ ಅಲ್ಲ. ಆ ಮಹಾತಾಯಿಗೆ ನಾವು ನಿತ್ಯವೂ ಏನು ಮಾಡ್ತೀವಿ, ಯಾವ ಸಾಧನೆ ಮಾಡೋದಕ್ಕೆ ನಾವು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ಮತ್ತೆ ಈ ಸಾಧನೆ ಇತರರಿಗೆ ನನ್ನಿಂದ ತ್ಯಾಗದ ರೀತಿಯಲ್ಲಿ ಮಾಡಿಸಿ ತಾಯಿ, ಮತ್ತೆ ಇತರರಿಗೆ ಸಂತೋಷ ಆಗ್ಲಿ ಅನ್ನೋ ರೀತಿ ನನ್ನ ನಡ್ಸ್ಕೊಂಡು ಹೋಗುವಂತ ಆ ಮಹಾತಾಯಿನ ನಾವು ಬೇಡ್ಕೊಳ್ಳೋದಕ್ಕೋಸ್ಕರ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ. ಅದನ್ನ ನಮ್ಗೆ ಆ ಮಹಾತಾಯಿ ವರ ಕೊಟ್ರೆ ಅದನ್ನ ಮುಂದುವರೆದು ಹೆಚ್ಚು ದೊಡ್ಡದಾಗಿ ಬೆಳಿತೀವಿ. ಮುಂದೆ ಬರುವಂತದ್ದು ರಕ್ಷಾಬಂಧನ. ಈ ರಕ್ಷಾಬಂಧನ
ಮೊದಲಿಗೆ ನಮ್ಮಲ್ಲಿ ಕಮ್ಮಿ ಇತ್ತು, ಇದು ರಜಪೂತರಲ್ಲಿ ಜಾಸ್ತಿ ಇತ್ತು. ಮತ್ತೆ ಇದನ್ನ ಕೃಷ್ಣ ಅಂದ್ರೆ ದ್ರೌಪದಿ ಕೃಷ್ಣನಿಗೆ ಒಂದು ಇದು ಕಟ್ತಾಳೆ, ಕಂಕಣ ಕಟ್ತಾಳೆ, ಅಲ್ಲಿಂದ ಶುರುವಾಗತ್ತೆ ಅಂತ ಹೇಳ್ತಾರೆ. ಅದೇ ಇದು ಆಚರಣೆಗೆ ಬರ್ತಾ ಬರ್ತಾ ಎಲ್ಲಾ ಕಡೆನೂ ಮಾಡ್ತಾ ಇದ್ವಿ. ಈ ರಕ್ಷಾಬಂಧನ ದಿವಸ ನಾವು ಆ ಒಂದು ಅಣ್ಣ ತಂಗಿಯರ ಬಾಂಧವ್ಯನ ಬೆಳೆಸೋದಕ್ಕೋಸ್ಕರ, ಅವರ ಹೊಂದಾಣಿಕೆ ಮಾಡೋದಕ್ಕೋಸ್ಕರ, ಅವರ ಮೇಲೆ ನಮ್ಮ ಮೇಲೆ ಅವರಿಗೆ ನಂಬಿಕೆ ಬರಬೇಕು, ಹೆಣ್ಣನ್ನ ನಾವು ರಕ್ಷಣೆ ಮಾಡಬೇಕು, ಹೆಣ್ಣನ್ನ ಶೋಷಣೆ ಮಾಡಬಾರ್ದು ಅನ್ನೋದು ಸೂಚನೆ ಕೊಡುವಂತ ಒಂದು ಹಬ್ಬ. ಅವರಿಗೆ ಸಿಹಿ ತಿನ್ನಿಸಿ ಅವರ ಆರೈಕೆ ಮಾಡಿ ನಾನು ನಿನ್ನ ರಕ್ಷಣೆಗಿರ್ತೀನಿ ಅಂತ ಭರವಸೆ ಕೊಡುವಂಥದ್ದು ಗಂಡು ಮಕ್ಕಳದ ಕರ್ತವ್ಯ. ಅವರು ನಮ್ಮ ಆಶ್ರಯದಲ್ಲಿ ಚೆನ್ನಾಗಿ ಬೆಳಿಬೇಕು, ಯಾವುದೇ ರೀತಿಯಾದ ತೊಂದರೆ ಕೊಡಬಾರ್ದು. ನಾವು ಕೊಡೋ ಆಶೀರ್ವಾದಲ್ಲ, ಪ್ರತಿಯೊಂದು ಹೆಣ್ಣನ್ನು ಅದೇ ರೀತಿ ನಾವು ಕಾಣೋದಕ್ಕೆ ನಾವು ಇಲ್ಲಿ ಶಪಥ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಕ್ಷಾ ಬಂಧನ ಅಂದ್ರೆ ನಮ್ಮ ನಾರಿಯರು, ನಮ್ಮ ಅಕ್ಕ ತಂಗಿಯರು, ಬೇರೆ ಯಾರೇ ಆಗಿರ್ಲಿ ಅವರಿಗೆ ನಾವು ರಕ್ಷಣೆ ಕೊಡಬೇಕು ಅಂತ ಇಲ್ಲಿ ಪ್ರತಿಜ್ಞೆ ಮಾಡಬೇಕು. ಒಬ್ಬರನ್ನ ನಾವು ಯಾವುದೇ ರೀತಿಯಾಗಿ ತೊಂದರೆಗೆ ಒಳಪಡಿಸಬಾರ್ದು, ಒಬ್ಬರಿಗೆ ತೊಂದರೆ ಕೊಡಬಾರ್ದು. ಎಲ್ಲರೂ ನಮ್ಮ ಹೆಣ್ಣು ಮಕ್ಕಳು ಅನ್ನೋ ರೀತಿ ನಡ್ಕೊಂಡು ಮುಂದೆ ಹೋದ್ರೆ ಈ ರಕ್ಷಾ ಬಂಧನಕ್ಕೆ ಒಂದು ಅರ್ಥ ಬರ್ತದೆ. ಅದು ಬಿಟ್ಟು ಅಲಂಕಾರಕ್ಕೆ ಒಂದು ರಾಖಿ ಕಟ್ಬಿಟ್ಟು ನಾನು ರಕ್ಷಾ ಬಂಧನದಲ್ಲಿ ಪಾಲ್ಗೊಂಡಿದ್ದೆ ಅನ್ನೋದಲ್ಲ. ಎಲ್ಲರನ್ನೂ ನಮ್ಮ ಸೋದರತ್ವ ಭಾವದಿಂದ ನಾವು ಕಾಣೋದಕ್ಕೆ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಅಲ್ಲ, ಮಾಡಬೇಕು. ಅದು ಮಾಡಿದ್ರೆ ಆ ಒಂದು ಹಬ್ಬಕ್ಕೆ ಆಚರಣೆ ಸೋದರತ್ವಕ್ಕೆ ಬಲಪಡಿಸಿದಂಗಾಗತ್ತೆ. ನಂತರ ಮುಂದೆ ಬರೋದು ಕೃಷ್ಣಾಷ್ಟಮಿ. ಕೃಷ್ಣಾಷ್ಟಮಿ ಎಲ್ಲರಿಗೂ ಗೊತ್ತು, ಕೃಷ್ಣನು ಹುಟ್ಟಿರುವಂತ ದಿನ ಅಂತ. ಈ ಕೃಷ್ಣನು ಹುಟ್ಟಿರುವಂತಹ ದಿನ ನಾವೇನು ಮಾಡ್ಬೇಕು? ನಮ್ಮ ಸಂಪೂರ್ಣವಾದ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆ ಪರಮಾತ್ಮನಿಗೆ ಸಂಪೂರ್ಣವಾಗಿ ಅರ್ಪಿಸಿ ಆತನಿಂದ ನಾವು ಸರಿಯಾದ ಮಾರ್ಗವನ್ನು ತಿಳಿದು ಮುನ್ನಡೆಯುತ್ತೀವಿ ಅಂತ ನಾವು ಇಲ್ಲಿ ಆ ಕೃಷ್ಣನಿಗೆ ಭರವಸೆ ಕೊಟ್ಟು ಮುಂದುವರಿಬೇಕು. ಆ ಕೃಷ್ಣನ ಜನ್ಮಕ್ಕೆ ಅದು ಸಾರ್ಥಕ. ಆತನ ಬಂದಿರೋದಕ್ಕೋಸ್ಕರ ನಮಗ್ ತೋರ್ತಾ ಇರೋ ದಾರಿನ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆ ಕೃಷ್ಣಗೆ ನಾವು ಕೊಡುವಂತ ಭರವಸೆ ದಿನ ಕೃಷ್ಣಾಷ್ಟಮಿ. ಇಲ್ಲೇನ್ ಮಾಡ್ತೀವಿ? ಒಳ್ಳೆ ತರತರವಾದ ಭೋಜನನ ಮಾಡಿ ಸಿಹಿನ ಮಾಡಿ ತಿಂದು ಖುಷಿ ಪಡ್ತೀವಿ ಹೊರತು ಆ ಕೃಷ್ಣಾಷ್ಟಮಿ ಕೃಷ್ಣಗೆ ನಾವು ಯಾವುದೇ ರೀತಿಯಾದ ಭರವಸೆ ಕೊಡೋದಿಲ್ಲ. ಇನ್ನ ನಮ್ಗೆ ವಿಧ ವಿಧವಾದ ಕಾಯಿಲೆಗಳನ್ನ ತಂದು ಕೊಡೋದಕ್ಕೆ ಒಂದು ಮಾರ್ಗ ಮಾಡ್ಕೊಂತೀವಿ, ಎಲ್ಲ ತಿಂದು ಹೊಟ್ಟೆನ ಕೆಡಿಸ್ಕೊಂತೀವಿ. ಅದು ಬೇಡ. ದಯವಿಟ್ಟು ಕೃಷ್ಣಾರ್ಪಣಂ ಅಂದ್ರೆ ಎಲ್ಲಾ ಬಿಡ್ತೀವಿ ಅಂತ. ಮುಂದೆ ಬರುವಂತದ್ದು ಅನಂತ ವ್ರತ. ಶ್ರೀಮನ್ನಾರಾಯಣನು ಅನಂತನ ಕೃಪಾ ಭಿಕ್ಷೆಗೆಂದು ಅಂಗಾಲಾಚಿ ಬೇಡಿ ಭಗವದ್ ಧ್ಯಾನದಲ್ಲಿಷ್ಟು ಉತ್ಸಾಹಿಸಿಕೊಳ್ಳಲು ಸಂಕಲ್ಪ ಮಾಡಬೇಕು. ಇಲ್ಲಿ ನಾವು ಶ್ರೀಮನ್ನಾರಾಯಣವನ್ನ ಮನಸ್ಫೂರ್ತಿಯಾಗಿ ಧ್ಯಾನ ಮಾಡಬೇಕು. ಮತ್ತೆ ಅಲ್ಲಿ ಆತನಿಗಾಗಿ ಪೂಜೆ ಮಾಡಿ ನಾವು ಇನ್ನು ಮುಂದೆ ಒಳ್ಳೆಯ ರೀತಿಯಾಗಿ ನಡ್ಕೊಳ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ನಮ್ಮ ಅರಿಷಡ್ವರ್ಗಗಳು ಮತ್ತು ನಮ್ಮ ಕರ್ಮೇಂದ್ರಗಳನ್ನ ಆತನಿಗೆ ಅರ್ಪಿಸಬೇಕು. ಅದನ್ನ ಅರ್ಪಿಸಿ ನಾವು ಇನ್ನು ಮುಂದೆ ಯಾವುದೇ ರೀತಿಯಾದ ಕೆಟ್ಟ ದಾರಿಯಲ್ಲಿ ನಡೆಯೋದು. ಪ್ರತಿಯೊಂದು ಹಬ್ಬದಲ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕೆಟ್ಟ ಗುಣಗಳನ್ನ ದೇವರಿಗೆ ಅರ್ಪಿಸಿ ಒಳ್ಳೆಯ ಗುಣಗಳಿಂದ ನಡೀತೀವಿ ಅಂತ ಒಂದು ಭರವಸೆನ ಕೊಟ್ಟು ಮುಂದುವರಿಬೇಕು ಅಂತಾನೆ ನಾವು ಇಲ್ಲಿ ಪ್ರತಿಜ್ಞೆ ಮಾಡುವಂತ ಸೂಚನೆಗಳನ್ನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಈ ಅನಂತ ಪದ್ಮನಾಭ ವ್ರತದಲ್ಲಿ ಒಂದು ಕೆಲಸ ಮಾಡ್ತಾರೆ, ಒಂದು ಕಂಕಣ ಕಟ್ತಾರೆ ಕೈಗೆ, ಕೆಂಪು ದಾರ. ಈಗ ಎಲ್ಲಾರು ದಾರಗಳು ಕಟ್ಟಿರ್ತಾರೆ, ಆದ್ರೆ ಅದ್ ಯಾಕೆ ಕಟ್ಟಿದ್ದಾರೆ ಅಂತ ಒಬ್ರಿಗಾದ್ರು ಗೊತ್ತಾ? ಪುರೋಹಿತರು ಕಟ್ತಾರೆ, ನಾವು ಕಟ್ಕೊಡ್ತೀವಿ, ಬರ್ತೀವಿ ಅಷ್ಟೇ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಅದನ್ನ ಕಟ್ಟೋದು ನಾವು ಅನಂತ ಪದ್ಮನಾಭ ವ್ರತದಲ್ಲಿ ಮಾತ್ರ. ಇಲ್ಲಿ 14 ಗಂಟೆಗಳನ್ನ ಹಾಕ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಿತ್ರರೇ. ಆ ದಾರನ ನಾವು ಸೇರಿಸಿ 14 ಗಂಟೆಗಳನ್ನ ಹಾಕಿ ಬಲಗೈಗೆ ಕಟ್ಟಿರ್ತೀವಿ. ಈ ಬಲಗೈಗೆ ಕಟ್ಟಿರ್ತೀವಿ. ಈ ಬಲಗೈಗೆ ಕಟ್ಟಾಗ 14 ಗಂಟೆ ಹಾಕ್ಬೇಕು. ಅಂದ್ರೆ ನಮ್ಮ ಅರಿಷಟುಗಳು, ಮನಸ್ಸಲ್ಲಿರುವಂತ ಭಾವನೆಗಳ ಎಲ್ಲವನ್ನು ಗಂಟು ಹಾಕಿ ಅದನ್ನ ನಾವು ಮಾಡೋದಿಲ್ಲ ಅಂತ ಈ ರೀತಿ ಹಬ್ಬಗಳ ಮಾಹಿತಿ ಕಟ್ಟಿ ಕೈ ಕಟ್ಕೊಂತೀವಿ. ಅದು ಕಟ್ಟೋದು ಹೊರತು ಬೇರೆ ರೀತಿಯಾದ ಉದ್ದೇಶ ಇಲ್ಲ. ಯಾವಾಗಂದ್ರೆ ಆವಾಗ ಆ ಒಂದು ಕಂಕಣನ ನಾವು ಕಟ್ಕೋಬಾರದು. ದಾರನ, ಕೆಂಪು ದಾರನ 14 ಗಂಟೆಗಳಾಗಿ ಕಟ್ಬೇಕು. ಇದು ವಿವರಣೆ ಕೊಡ್ಬೇಕು, ಆದ್ರೆ ಇವತ್ತು ವಿವರಣೆ ಕೊಡೋ ಸಮಯ ಕಮ್ಮಿ, ಅದರಿಂದ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. 14 ಗಂಟೆ ಹಾಕ್ಬೇಕು, ಮತ್ತೆ ನಾವು ಕೈಗೆ ಕಟ್ಕೋಬೇಕು. ಇದು ಅನಂತ ಪದ್ಮನಾಭ ವ್ರತದಲ್ಲಿ ಮಾತ್ರ ಮಾಡುವಂತದ್ದು. ಮುಂದೆ ಬರುವಂತದ್ದು ತುಂಬಾ ಚೆನ್ನಾಗಿದೆ, ನಮ್ಗೆ ಉತ್ಸಾಹ ಕೊಡುವಂತದ್ದು. ಮತ್ತೆ ಬಲಗೈಗೆ ದಾರ ಕಟ್ಟಿರ್ತೀವಿ. ಅವತ್ತು ಹೊಸ ಒಂದು
ಆ ಸಿಹಿನ ಮಾಡಿ, ಮನೆಯಲ್ಲಿ ಸಿಹಿನ ಮಾಡಿ ಎಲ್ಲರಿಗೂ ಹಂಚಿ ಎಲ್ಲಾರನ್ನು ಕರೆದು ಮತ್ತೆ ಬಾನೆ ಆಶೀರ್ವಾದ ತಗೊಳ್ತೀವಿ. ಅದರ ನಂತರ ನಾವು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತೀವಿ. ಈ ಮಹಾಲಯ ಅಮಾವಾಸ್ಯೆ ದಿನ ಅಂದ್ರೆ ನಾವು ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಮ್ಮಿಂದ ಅಗಲಿದಂತವ್ರನ್ನ ನೆನೆಸಿಕೊಂಡು ಅವರಿಗೆ ಎಳ್ಳು ನೀರು ಬಿಡುವಂತ, ತರ್ಪಣ ಬಿಡುವಂತ ಒಂದು ಸಂದರ್ಭ. ಇದನ್ನ 15 ದಿವಸ ಆಚರಣೆ ಮಾಡ್ತೀವಿ. ಈ 15 ದಿವಸದಲ್ಲಿ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದನ್ನ ಮಾಡುವಾಗ ಮನಸ್ಫೂರ್ತಿಯಾಗಿ ಅಯ್ಯೋ ಮಾಡ್ಬೇಕಪ್ಪ ಅನ್ನೋ ಒಂದು ಕಷ್ಟದಿಂದ ದಯವಿಟ್ಟು ಮಾಡಬಾರ್ದು. ಇದನ್ನ ಮನಸ್ಫೂರ್ತಿಯಾಗಿ ನಮ್ಮ ಹಿರಿಯರಿಗೆ ಒಳ್ಳೇದಾಗ್ಲಿ, ದಾರಿ ದೀಪವಾಗ್ಲಿ, ಅವ್ರಿಗೆ ಒಳ್ಳೆ ಸದ್ಗತಿ ಸಿಗಲಿ ಅಂತ ಮನಸ್ಸಿನಲ್ಲಿ ನೆನೆಸ್ಕೊಂಡು ನಾವು ಒಳ್ಳೆ ರೀತಿ ಆ ತರ್ಪಣೆಯನ್ನ ಬಿಟ್ಟಾಗ ಅದು ನಿಜವಾಗ್ಲು ಅವರಿಗೆ ಸಲ್ಲುತ್ತೆ. ಮತ್ತೆ ಅವರನ್ನ ನೆನೆಸಿ, ಅವ್ರು ನಮಗೋಸ್ಕರ ಎಷ್ಟೋ ಕಷ್ಟಪಟ್ಟಿರ್ತಾರೆ. ಆದ್ರೆ ನಾವು ವರ್ಷದಲ್ಲಿ ಒಂದು ದಿನ ಮಾತ್ರ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಾವು ಬೇಸರ ಪಡಬಾರ್ದು, ಅವಸರ ಪಡಬಾರ್ದು, ಕಾಟಾಚಾರಕ್ಕೆ ಮಾಡಬಾರ್ದು. ಮನಸ್ಫೂರ್ತಿಯಾಗಿ ಇದು ಮಾಡಿದ್ರೆ ನಮಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಬಹಳ ಉಪಯುಕ್ತವಾದಂತ ಒಂದು ದಿನ ಇವತ್ತು. ಇದನ್ನ ಪಿಂಡ ಪ್ರದಾನ ಮಾಡ್ಬೋದು, ಎಳ್ಳು ಬಿಡ್ಬೋದು. ಆಮೇಲೆ ಹೋಗಿ ನದಿಗಳಲ್ಲೇ ಬಿಡ್ಬೇಕು ಅನ್ನೋದೇನಿಲ್ಲ. ಈಗ ಮನೆಗಳಲ್ಲೂ ಕೂತ್ಕೊಂಡು ಮಾಡ್ತಾರೆ. ನದಿಗಳಲ್ಲಿ ಮಾಡಿದ್ರೆ ಒಳ್ಳೇದು. ನದಿ ಹತ್ರ ಮಾಡೋದು, ಸಮುದ್ರ ಹತ್ರ ಮಾಡೋದು, ಈ ತರ ಮಾಡಿದ್ರೆ ಒಳ್ಳೇದೇ. ಆದ್ರೆ ಪುರೋಹಿತರ ಮುಖಾಂತರ ಮಾಡ್ಬೇಕು. ದಯವಿಟ್ಟು ಅವರಾಗ ಅವರು ಮಾಡಬಾರ್ದು. ಮತ್ತೆ ಇಲ್ಲಿ ನಮಗೆ ಆಚರಣೆಗಳು ಯಾವ ರೀತಿ ಇದೆಯೋ ಅದ್ರ ಪ್ರಕಾರ ನಾವು ಆ ಮನೆಯ ಸಂಪ್ರದಾಯ ಯಾವ ರೀತಿ ಇದೆಯೋ ಆ ರೀತಿ ನಾವು ಮಾಡ್ಕೊಂಡು ಈ ಆಚರಣೆನ ನಾವು ಮಾಡ್ಬೋದು. ಬಹಳ ಉಪಯುಕ್ತವಾದಂತಹ ಒಂದು ದಿನ ಮಹಾಲಯ ಅಮಾವಾಸ್ಯೆ ದಿನ. ಅದು ಪೂರ್ತಿ 14 ದಿನ ನಾವು ಯಾವಾಗ ಬೇಕಾದ್ರೂ ಮಾಡುವಂತ ಒಂದು ಒಳ್ಳೆಯ ದಿನ. ನಂತರ ಬರುವಂತದ್ದು ನವರಾತ್ರಿ. ಈಗ ನಾವೇನ್ ಆಚರಣೆ ಮಾಡ್ತಾ ಇದೀವಿ? ಈ ನವರಾತ್ರಿ, ಈ 9 ದಿನಗಳು, ಈ 9 ದೇವಿಗಳನ್ನ ನಾವು ಪೂಜಿಸ್ತೀವಿ. ಆದ್ರೆ ಇಲ್ಲಿ 9 ದಿನ 9 ದೇವಿಗಳನ್ನ ಪೂಜೆ ಮಾಡೋವಾಗ ನಮ್ಮಲ್ಲಿರುವಂತ 9 ಮಂದಿ ಆ ವೈರಿಗಳು, ಅರಿಷಡ್ವರ್ಗಗಳು, ಕಾಮ, ಕ್ರೋಧ ಇವುಗಳನ್ನ ಒಂದೊಂದು ದಿನಾನೇ ಮರ್ದನ ಮಾಡ್ತಾ ಬರಬೇಕು. ಇಲ್ಲಿ ಬರೀ ಅಲಂಕಾರ, ದೇವಿ ಶೈಲಪುತ್ರಿ, ಕಾಳಿ, ದುರ್ಗಾ ಇವು ಪೂಜೆ ಮಾಡಿ ನಮಸ್ಕಾರ ಮಾಡಿ ಸಿಹಿ ತಿಂದು ಹೋಗೋದಲ್ಲ. ಆ ನಮ್ಮ ದೇಹದಲ್ಲಿರುವಂತ ಆ ದುರ್ಗುಣಗಳನ್ನ, 9 ದುರ್ಗುಣಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದೊಂದು ದಿನ ಒಂದೊಂದು ದುರ್ಗುಣನ ಬಿಡುತ್ತಾ ಬಂದು 9 ದುರ್ಗುಣಗಳನ್ನು ಬಿಟ್ಟಾಗ ನಾವು ಸಂಪೂರ್ಣವಾದ ವ್ಯಕ್ತಿ ಆಗ್ತೀವಿ. ಆಗ ನಮ್ಗೆ ನಿಜವಾದ ಹೃದಯ ವಿಶಾಲವಾಗಿ ತೆರೆದುಕೊಳ್ಳುತ್ತೆ. ನಮ್ಗೆ ಒಳ್ಳೆಯ ಧ್ಯಾನ ಮಾರ್ಗ ಕಾಣಿಸುತ್ತೆ. ಆ ದುರ್ಗುಣಗಳನ್ನ ಬಿಡೋದಕ್ಕೋಸ್ಕರನೇ 9 ದಿನಗಳು ಆಚರಣೆ ಮಾಡಿ 10ನೇ ದಿನ ವಿಜಯದಶಮಿ ಅಂತ ಮಾಡ್ತೀವಿ. ವಿಜಯದಶಮಿ ದಿನ ನಾವು ಸಂಪೂರ್ಣವಾಗಿ ಒಳ್ಳೆಯ ವ್ಯಕ್ತಿ ಆಗಿದ್ದೀವಿ. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಳ್ಳೆ ದುರ್ಗುಣಗಳನ್ನ ಬಿಟ್ಟು ಒಳ್ಳೆಯ ವ್ಯಕ್ತಿ ಆಗಿದ್ದೀವಿ ಅಂತ ನಾವು ನಿರ್ಧಾರ ಮಾಡೋದಕ್ಕೆ ಈ 9 ದಿನ ಆಚರಣೆ ಮಾಡ್ತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ? ಕೇವಲ ಅಲಂಕಾರ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದೀವಿ. ಆಯುಧ ಪೂಜೆ ದಿನ ಬರೀ ಆಯುಧಗಳಿಗೆ, ಅವತ್ತು ನಾವು ಉಪಯೋಗಿಸುವಂತ ಪ್ರತಿಯೊಂದು ಆಯುಧಕ್ಕೂ ಒಂದೊಂದು ಗೌರವ ಕೊಡಬೇಕು. ಕಲ್ಲು, ಮಣ್ಣಿಗೆ, ಗಿಡ, ಮರಕ್ಕೆ ಎಲ್ಲಾರನ್ನೂ ನಾವು ಪೂಜೆ ಮಾಡ್ತೀವಿ. ದಿನನಿತ್ಯ ನಾವು ಉಪಯೋಗಿಸುವಂತಹ ಆ ಆಯುಧಗಳಿಗೆ ನಾವು ಶರಣಾದಾಗ ಆ ಆಯುಧಗಳು ನಮ್ಮನ್ನ ರಕ್ಷಣೆ ಮಾಡ್ತದೆ. ಪ್ರತಿಯೊಂದಕ್ಕೂ ಜೀವ ಇರ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಪ್ರತಿಯೊಂದಕ್ಕೊಂದು ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಆ ರೀತಿ ನಾವು ಉಪಯೋಗಿಸುವಂತ ಪ್ರತಿಯೊಂದು ವಸ್ತುವಿಗೂ ಆ ಪರಮಾತ್ಮ ಒಂದು ಶಕ್ತಿ ಕೊಟ್ಟಿರ್ತಾನೆ. ಅದರಿಂದ ನಾವು ಉಪಯೋಗ ಪಡ್ಕೊಂತೀವಿ. ಆ ಒಂದು ಉಪಯೋಗ ಪಡುವಂತ ಆ ವಸ್ತುಗಳಿಗೆ ಒಂದು ಗೌರವ ಕೊಡೋದಕ್ಕೋಸ್ಕರ ಆಯುಧ ಪೂಜೆ ದಿನ ಆ ಪೂಜೆನ ನಾವು ಮಾಡ್ತೀವಿ ಮಿತ್ರರೇ. ದಯವಿಟ್ಟು ಇದು ಸುಮ್ಮನೆ ಆಚರಣೆ ಅಲ್ಲ, ಅದರಿಂದ ಪಡುವಂತ ಫಲ ನಾವು ಸ್ವೀಕಾರ ಮಾಡ್ತೀರಿ, ಅದರಿಂದ ಉಪಯೋಗ ಪಡ್ಕೊಂತೀರಿ, ಅದರಿಂದ ಉನ್ನತಕ್ಕೆ ಬೆಳಿತೀರಿ. ಅಂತ ವಸ್ತುಗಳಿಗೆ ಪ್ರತಿಯೊಂದಕ್ಕೂ ಒಂದು ಸ್ಪೂನ್ ಆಗಿರ್ಬೋದು, ಒಂದು ಮೌಸ್ ಆಗಿರ್ಬೋದು, ಇಲ್ಲ ಒಂದು ಕತ್ತಿ ಆಗಿರ್ಬೋದು, ಯಾವುದೇ ಒಂದು ವಾಹನ ಆಗಿರ್ಬೋದು, ಯಾವುದೇ ಆಗ್ಲಿ ಅದಕ್ಕೆಲ್ಲದಕ್ಕೂ ನಾವು ಶರಣಾಗಿ ನಮ್ಮ ಮನಸ್ಫೂರ್ತಿಯಾಗಿ ವಂದಿಸಿದ್ರೆ ಅದರಿಂದ ನಮ್ಗೆ ಸರ್ವದಾ ಒಳ್ಳೆಯದಾಗತ್ತೆ. ಇದನ್ನ ಉಲ್ಲಾಸಭರಿತವಾಗಿ ನಾವು ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆಯ ಅಭಿವೃದ್ಧಿ ಸಿಗ್ತದೆ. ಮತ್ತೆ ಮುಂದೆ ಬರುವಂತಹದ್ದು, ಎಲ್ಲರೂ ಖುಷಿ ಮಾಡುವಂತದ್ದು, ಎಲ್ಲರೂ ಸಂತೋಷವಾಗಿರುವಂತದ್ದು ದೀಪಾವಳಿ. ಇದು ಬಣ್ಣಗಳ ಹಬ್ಬ. ಅಂದ್ರೆ ಬಣ್ಣ ಬಣ್ಣದ ದೀಪಗಳನ್ನ ಹಚ್ಚಿ, ಪಟಾಕಿಗಳನ್ನ ಸುಟ್ಟು
ಆರ ಖುಷಿ ಪಡುವಂಥದ್ದು. ಆದ್ರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪಟಾಕಿನ ಹೊಡಿಬೇಡಿ, ದೀಪ ಹಚ್ಚಿ. ಪಟಾಕಿನ ಹೊಡೆಯೋದ್ರಿಂದ ಮಾಲಿನ್ಯ ಆಗ್ತದೆ ಹೊರತು, ಪರಿಸರ ಮಾಲಿನ್ಯ ಆಗ್ತದೆ ಹೊರತು ಅದರಿಂದ ಯಾವುದೇ ರೀತಿಯಾದ ಸಂತೋಷನೂ ನಮಗ್ ಸಿಗೋದಿಲ್ಲ. ಆಮೇಲೆ ಆ ಪಟಾಕಿನ ದುಡ್ಡು ಕೊಟ್ಟು ತಗೊಂಡ್ಬಂದು ಮನೆ ಮುಂದ್ಗಡೆ ನಾವು ಕಸನ ಹಾಕೋದು, ಇದು ಬೇಕಾ? ಇದ್ರ ಬದಲು ಸಂಪೂರ್ಣವಾಗಿ ಮನೆ ತುಂಬಾ ದೀಪ ಹಚ್ಚಿ. ದೀಪಾವಳಿಯಿಂದ ದೀಪಗಳನ್ನು ಬೆಳಗುವಂತ ಹಬ್ಬ. ಮನಸ್ಸಿನಲ್ಲಿರುವಂತ ಕತ್ತಲನ್ನ ಓಡಿಸಿ ಮನಸ್ಸಿನೊಳಗೆ ನಾವು ಆತ್ಮಜ್ಯೋತಿಯನ್ನು ಬೆಳಗಿಸುವಂತ ಹಬ್ಬ. ನರಕಾಸುರ ಅಂತ ಒಬ್ಬ ರಾಕ್ಷಸ ನಮ್ಮ ಮನಸ್ಸಿನಲ್ಲಿದ್ದಾಗ ಅವನ್ನ ಓಡಿಸಿದಾಗ ನಮ್ಮ ಮನಸ್ಸಿನಲ್ಲಿ ಜ್ಯೋತಿ ಬೆಳಗತ್ತೆ, ಅದೇ ದೀಪ. ಆ ದೀಪನ ನಾವು ಮನಸ್ಸಿನಲ್ಲಿ ಜೊತೆಗೆ ಮನೆ ತುಂಬಾ ಅಂಗಳದಲ್ಲಿ ಹಚ್ಚಿ ಆ ದೀಪಾವಳಿಯನ್ನ ಸಂಭ್ರಮ ಮಾಡೋಣ ಅಷ್ಟೇ ಹೊರತು ದಯವಿಟ್ಟು ಪಟಾಕಿಗಳನ್ನ ಹಚ್ಚಿ ಪರಿಸರನ ಹಾಳು ಮಾಡೋದು ಬೇಡ. ಆದಷ್ಟು ಇದನ್ನ ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ತಾವು ಇದನ್ನ ಮುಂದುವರಿಸಿದ್ರೆ ಒಳ್ಳೇದು. ಮತ್ತೆ ಒಳ್ಳೆ ಸಿಹಿ ತಿಂತೀವಿ, ಧನಲಕ್ಷ್ಮಿ ಪೂಜೆ ಮಾಡ್ತೀವಿ. ಕೆಲವರು ಈ ಒಂದು ದಿನದಿಂದಾನೇ ವರ್ಷಾರಂಭ ಮಾಡ್ತಾರೆ. ನಮ್ಮ ಹಿಂದಿನವರು ಲೆಕ್ಕಗಳನ್ನ ಈ ಒಂದು ದಿನದಿಂದಾನೇ ಪ್ರಾರಂಭ ಮಾಡ್ತಾ ಇದ್ರು. ಪ್ರತಿಯೊಂದು ಹಣಕಾಸಿನಿಗೆ ಸಂಬಂಧಪಟ್ಟಂತಹ ಒಂದು ಲೆಕ್ಕನ ಇವತ್ತು ದಿನದಿಂದ ಪ್ರಾರಂಭ ಮಾಡ್ತಾ ಇದ್ರು. ಅದೇ ರೀತಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಕೆಲವರು. ಇನ್ನ ಕೆಲವರು ಬಿಟ್ಟಿದ್ದಾರೆ, ಯುಗಾದಿ ಹಬ್ಬದ ದಿವಸ ಮಾಡ್ತಾರೆ, ಕೆಲವರು ಇವತ್ತಿನ ಒಂದು ದಿನದಿಂದ ಮಾಡ್ತಾರೆ. ನೆಕ್ಸ್ಟ್ ಮುಂದೆ ಬರುವಂತದ್ದು ತುಳಸಿ ಹಬ್ಬ. ಈ ತುಳಸಿ ಕೃಷ್ಣನೇ ವಿಷ್ಣುವಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ದಿನ ತುಳಸಿ ಮಾತೆ. ಈ ತುಳಸಿ ಪ್ರಕೃತಿಯಲ್ಲಿ ಸಿಗುವಂತ ನಮಗೆ ದಿವ್ಯ ಔಷಧಿ. ಅರ್ಥ ಮಾಡ್ಕೊಳ್ಳಿ ಮಿತ್ರರೇ, ಈ ಪ್ರಕೃತಿ ಎಲ್ಲಿ ನಾವು ಕೊಟ್ಟಂತ ದಿವ್ಯ ಔಷಧಿಯ ಗಿಡದಲ್ಲಿ ಈ ತುಳಸಿ ಗಿಡ ಒಂದು. ಇವತ್ತು ನಾವೇನ್ ಮಾಡ್ತೀವಿ, ತುಳಸಿಯಿಂದ ಆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಆ ವಿಷ್ಣುವಿಗೆ ಆರತಿ ಬೆಳಕಿ ಹಳದಿ ದೋಸೆಯನ್ನು ಮಾಡಿ ನೈವೇದ್ಯ ಮಾಡ್ತೀವಿ. ಇದನ್ನ ಆ ದೇವಿಗೆ ಅರ್ಪಿಸ್ತೀವಿ. ಮತ್ತೆ ಸಂಪೂರ್ಣವಾಗಿ ನಾವು ಶರಣಾಗ್ತೀರಿ. ಆ ತುಳಸಿನ ಪ್ರತಿದಿನ ತಿಂದ್ರೆ ನಮ್ಮ ದೇಹ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಆ ತುಳಸಿ ಅಷ್ಟು ಒಳ್ಳೇದು. ಅಂದ್ರೆ ವಿಷ್ಣುವಿನಿಂದ ಬಂದಂತ ಒಂದು ಅದ್ಭುತವಾದಂತ ಪ್ರಕೃತಿಯ ಚಿಕಿತ್ಸೆಗೆ ಔಷಧಿ. ಆ ತುಳಸಿಯ ಒಂದು ಸಾರ್ಥಕತೆ, ಅದನ್ನು ಸಂಪೂರ್ಣವಾಗಿ ಆ ಕಥೆನ ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ತನ್ನನ್ನು ತಾನು ವಿಷ್ಣುವಿಗೆ ಅರ್ಪಿಸ್ಕೊಂಡ್ಲು ಅಂತ. ಅದೇ ರೀತಿ ನಮ್ಮನ್ನ ನಾವು ಆ ಪರಮಾತ್ಮನಿಗೆ ಅರ್ಪಿಸ್ಕೊಂಡ್ರೆ ಸಂಪೂರ್ಣವಾಗಿ ಒಳ್ಳೇದಾಗುತ್ತೆ. ಮಿತ್ರರೇ, ಈ ಒಂದು ಸಣ್ಣ ಒಂದು ಸಮಯದಲ್ಲಿ ನಮ್ಮ ಹಬ್ಬಗಳ ಆಚರಣೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅನಂತರ ಏಕಾದಶಿ ಬರ್ತದೆ. ಆ ಏಕಾದಶಿ ಬಂದು ಆ ವರ್ಷ ಸಂಪೂರ್ಣವಾಗಿ ಕೊನೆಯಾಗುತ್ತೆ. ಆ ಏಕಾದಶಿ ದಿನ ಮತ್ತೆ ವಿಷ್ಣುವನ್ನ ನಾವು ನೆನಪಿಸಿ ಆಮೇಲೆ ಆವತ್ತು ವೈಕುಂಠ ಏಕಾದಶಿ ಅನ್ಬಿಟ್ಟು ವಿಷ್ಣುವಿನ ದೇವಾಲಯಕ್ಕೆ ಹೋಗೋದು. ವೈಕುಂಠ ದ್ವಾರಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂತ ಹೋಗಿ ಗಲಾಟೆ ಮಾಡಿ ಅಲ್ಲೆಲ್ಲಾ ಫಜೀತಿ ಪಡ್ತೀವಿ. ದಯವಿಟ್ಟು ಅದು ಬೇಡ. ಮನಸ್ಫೂರ್ತಿಯಾಗಿ ಮನೆಯಲ್ಲೇ ಸಂಪೂರ್ಣವಾಗಿ ಆ ಪರಮಾತ್ಮನ ನೇತ ಏಕಾಗ್ರತೆಯಿಂದ ನಾವು ಮುಂದುವರೆದ್ರೆ ಅದೇ ಆವಾಗಲೇ ನಾವು ವೈಕುಂಠ ದ್ವಾರಕ್ಕೆ ಹೋಗ್ತೀವಿ ಅನ್ನೋ ಒಂದು ಮನಸ್ಥಿತಿ ಬರ್ತದೆ. ದೇವಸ್ಥಾನಗಳೆಲ್ಲ ಬೆಳಗ್ಗೆನೆ ಹೋಗಿ 3 ಗಂಟೆ ಹೋಗಿ ದರ್ಶನ ಮಾಡುವಂತ ಅವಶ್ಯಕತೆ ಏನಿಲ್ಲ. ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಆ ಪರಮಾತ್ಮನ ನೆನೆದ್ರೆ ನಮ್ಗೆ ಆ ದ್ವಾರ ನಿಜವಾಗ್ಲೂ ತಿಳಿಯುತ್ತೆ. ನಮ್ಮ ಮನಸ್ಸಿನಲ್ಲಿ ಇರುವಂತ ವೈಕುಂಠ ದ್ವಾರನ ತೆಗಿತೀವಿ, ಬರೀ ದೇವಸ್ಥಾನದಲ್ಲಿರುವ ವೈಕುಂಠ ದ್ವಾರದಲ್ಲಿ ಹೋಗಿ ನುಗ್ಗಿ ಬಂದ್ರೆ ನಮ್ಗೆ ಪುಣ್ಯ ಬರೋದಿಲ್ಲ. ನಮ್ಮ ಆತ್ಮದಲ್ಲಿರುವಂತ ವೈಕುಂಠನ ತೆಗೆಯೋದಕ್ಕೆ ಪ್ರಯತ್ನ ಮಾಡೋಣ. ಇದು ನಮ್ಮ ವರ್ಷದ ಕೊನೆಯ ಹಬ್ಬ ಆಗಿರ್ತದೆ. ನಂತರ ಬರುವಂತದ್ದೇ ಸಂಕ್ರಾಂತಿ. ಈ ಒಂದು ಸಣ್ಣ ಮಾಹಿತಿನ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾವತಾರ್ ಫೌಂಡೇಶನ್ಗೂ ಹಾಗೂ ಸಹೃದಯವಾಗಿ ಕೇಳಿದಂತ ಎಲ್ಲ ಆತ್ಮಬಂಧುಗಳು ವಂದಿಸುತ್ತಾ ಈ ಒಂದು ವಿಷಯನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಗುರೂಜಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ವೆಂಕಟರಮಣವರೇ. ಸೊ ಹಬ್ಬಗಳ ಸಮಯ ಇದು. ಆದ್ರೆ ಹಬ್ಬಗಳ ಆಚರಣೆ ಅನ್ನೋದು ಸಾಂಪ್ರದಾಯವಾಗಿ ನಮ್ಮ ದೇಶದಲ್ಲಿ ತುಂಬಾ ಅನಾದಿ ಕಾಲದಿಂದ ಇದೆ. ಇದರ ಒಂಥರ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಹಬ್ಬಗಳು ವಿಶಿಷ್ಟವಾಗಿ ಮಾಡ್ತಾರೆ. ಆದ್ರೆ ಎಸ್ಪೆಷಲಿ ಏನಂದ್ರೆ ಈ ಹಬ್ಬಗಳ ಉದ್ದೇಶ ಎಲ್ಲರನ್ನೂ ಒಂಥರ ಒಗ್ಗಟ್ಟು ಮಾಡಕ್ಕೆ. ಇಲ್ಲ ಅಂದ್ರೆ ಇಲ್ಲಿ ಏನಾಗಿದೆ, ವಿಧ ವಿಧ ಕ್ಯಾಸ್ಟ್ ಸಿಸ್ಟಮ್ ಜಾಸ್ತಿ ಇದೆ. ಹೇಳ್ಬೇಕಂದ್ರೆ ಹೆಚ್ಚು ಕ್ಯಾಸ್ಟ್ ಸಿಸ್ಟಮ್. ಶಬ್ದ ಬರ್ತಾ ಇದೆ, ಅದು ನಿಮ್ದೇನಾ? ಕಂಟಿನ್ಯೂಸ್ ಶಬ್ದ ಬರ್ತಾ ಇದೆ. ನಿಮ್ಮಲ್ಲಿ ಏನು ಇದೆಯಾ, ನಾಯ್ಸ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಗುರುಜಿ, ಏನಿಲ್ಲ, ಇಲ್ಲಿ ಯಾವ್ದು ಸೌಂಡ್ ಇಲ್ಲ. ಸರಿ. ಸೊ ಏನಾಗಿದೆ ಅಂದ್ರೆ ವಿಧ ವಿಧ ಕ್ಯಾಸ್ಟ್ ಸಿಸ್ಟಮ್ ಇದಕ್ಕೋಸ್ಕರ ತುಂಬಾ ಡಿವೈಡ್ ಆಗ್ಬಿಡ್ತದೆ ಸೊಸೈಟಿ. ಎಲ್ಲರನ್ನೂ ಒಗ್ಗಟ್ಟು ಮಾಡ್ಬೇಕಂದ್ರೆ ನಮ್ಗೆಲ್ಲ ಗೊತ್ತು, ನಾವು ಧ್ಯಾನಿಗಳು, ಮಾಸ್ಟರ್ಸು,
ನಮ್ಗೆಲ್ಲ ಗೊತ್ತು ಭಗವಂತರು ಒಬ್ಬರೇ ಅಂತ. ಅದು ಆತ್ಮಸ್ವರೂಪ ನಿರಾಕಾರ. ಅದಕ್ಕೆ ಯಾವುದು ಬಣ್ಣ, ರೂಪ, ನಾಮ ಯಾವುದೂ ಇಲ್ಲ. ನೀವು ಏನ್ ಹೆಸರು ಬೇಕಾದ್ರೆ ಇರ್ಬೋದು. ಕೃಷ್ಣ, ರಾಮ, ಅಲ್ಲ, ಜೀಸಸ್ ಕ್ರೈಸ್ಟ್ ಏನ್ ಹೇಳಿದ್ರು ಹೇಳ್ಬೋದು. ಆ ಪರಬ್ರಹ್ಮಗೆ ಪರಮಾತ್ಮ ಸ್ವರೂಪಕ್ಕೆ, ಆ ಸ್ವರೂಪಕ್ಕೆ ಹೆಸರು ನಾವು ಇಟ್ಕೊಂತೀವಿ. ಏನ್ ಬೇಕಂದ್ರೆ ನಮ್ಮ ಇಷ್ಟ ಅದು. ಅದಕ್ಕೋಸ್ಕರ ಆದ್ರೆ ಈ ಈ ಈ ದಿನಗಳ ಎಸ್ಪೆಷಲಿ ಹಬ್ಬದ ದಿನಗಳ ಆಚರಣೆಯಿಂದ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಒಂಥರ ಖುಷಿ ಖುಷಿಯಾಗಿ ನಗನಾಗ್ತಾ. ಸೊ ಒಬ್ರು ಇನ್ನೊಬ್ರು, ಇಲ್ಲಾಂದ್ರೆ ಎಲ್ಲಿ ಯಾವಾಗ್ಲೂ ಆ ದುಡ್ಡು, ಹಣಕಾಸು ಇದ್ರ ಬಗ್ಗೆನೇ ಹೆಚ್ಚು ಯೋಚನೆಗಳು. ಅಟ್ಲೀಸ್ಟ್ ಇದರಿಂದ ಸ್ವಲ್ಪ ಒಗ್ಗಟ್ಟಾಗ್ತಾರೆ, ಆಚರಣೆ ಮಾಡ್ಕೊಂತಾರೆ, ಸ್ವಲ್ಪ ಆನಂದವಾಗಿರ್ತಾರೆ, ಆರೋಗ್ಯವಂತವಾಗಿರ್ತಾರೆ. ಈಗ ಮಾನಸಿಕವಾಗಿ ಉಲ್ಲಾಸವಾಗಿದ್ರೆ ಆರೋಗ್ಯ ತನ್ನಂತದೇ ಬರುತ್ತೆ. ಸೊ ಆ ಪ್ರಧಾನ ಕಾರಣದಿಂದ ಇಷ್ಟೆಲ್ಲ ಪದ್ಧತಿಗಳು ನಮ್ಮ ಇಂದಿನ ವೇದಗಳ ಕಾಲದಿಂದ ಅಲ್ಲಿಂದ ಈ ಆಚರಣೆಗಳು ಬರ್ತಾ ಇದೆ. ಇದು ಒಳ್ಳೆಯದೇ. ಸೊಸೈಟಿಯಲ್ಲಿ ಒಂದು ಒಳ್ಳೆ ಭಾವನೆಗಳು ಮತ್ತೆ ಒಳ್ಳೆ ವಾತಾವರಣ, ಒಂದು ಕಲಯಿಕೆ, ಇದು ಎಲ್ಲದಕ್ಕೋಸ್ಕರ ಮಾಡುವಂತ ಪದ್ಧತಿಗಳು, ಸಂಪ್ರದಾಯಗಳು ತುಂಬಾ ಒಳ್ಳೇದು. ಎಲ್ಲರೂ ಮಾಡೋಣ. ಸೊ ಆನಂದವಾಗಿ ಆ ದಿನಗಳು, ಅಟ್ಲೀಸ್ಟ್ ಆ ದಿವಸ ಹಬ್ಬ ಅಂತಂದ್ರೆ ಯಾರು ಕೆಲ್ಸಕ್ಕೆ ಹೋಗೋದಿಲ್ಲ, ಟೆಂಪಲ್ಸ್ ಹತ್ರ ಹೋಗ್ತಾರೆ, ಅಲ್ಲಿ ಭೇಟಿ ಆಗ್ತಾರೆ. ಇಲ್ಲಾಂದ್ರೆ ಒಬ್ರು ಮನೆಗೆ ಇನ್ನೊಬ್ರು ಬರ್ತಾರೆ. ಯಾಕಂದ್ರೆ ಸಮಯ ಫ್ರೀ ಆಗಿರ್ತದೆ. ಅಟ್ಲೀಸ್ಟ್ ಹಾಲಿಡೇ ಕೊಟ್ಟಿರ್ತಾರೆ, ಗವರ್ನಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ. ಸೊ ಒಬ್ರು ಮನೆಗೆ ಇನ್ನೊಬ್ರು ಬರೋದು ಹೋಗೋದು, ಭೇಟಿ ಆಗೋದು ತರ ನೋಡಿ. ಏನೇ ಒಂದು ನಮ್ಮ ಒಳಗಡೆ ಎಷ್ಟೇ ನಕಾರಾತ್ಮಕ ವಿಷಯಗಳಿದ್ರು ಇನ್ನೊಬ್ರ ಜೊತೆಗೆ ಹಂಚ್ಕೊಂಡಿದ್ರು, ಇಲ್ಲ ಇನ್ನೊಬ್ರ ಜೊತೆಗೆ ಮಾತಾಡ್ತಾ ಇದ್ರೆ ಪಾಸಿಟಿವ್ ಪೀಪಲ್. ಸೊ ಅಂದ್ರೆ ಒಂಥರ ಫ್ರೆಂಡ್ಸ್ ಅಂತೀವಿ, ಸ್ನೇಹಿತರು ಅಂತೀವಿ. ಆ ರೀತಿಯಲ್ಲಿ ಕಲಿಯಕ ಇರುವಾಗ ಏನಾಗತ್ತೆ, ಖಂಡಿತ ಅದು ಸ್ವಲ್ಪ ಕಡಿಮೆ ಆಗತ್ತೆ. ಇಲ್ಲ ಅಂದ್ರೆ ಅದೇ ಭಾವನೆಗಳಿಂದ, ಅದೇ ಭಾವೋದ್ರೇಕಗಳಿಂದ ನಮ್ಮ ಜೀವನ ಕಲಿತಾ ಇದ್ರೆ ಏನಾಗತ್ತೆ, ನಡೆಸ್ತಾ ಹೋಗ್ತಾ ಇದ್ರೆ ಎಷ್ಟೋ ರೋಗಗಳು ಬರುತ್ತೆ. ಆ ರೋಗಗಳು ಬಂದು ಮತ್ತೆ ನಾವು ಇನ್ನೂ ಕುಗ್ಗೋಗ್ತೀವಿ ನಮ್ಮ ಲೈಫಲ್ಲಿ. ಅದೆಲ್ಲ ಆಗ್ಬಾರ್ದಂತ ನಮ್ಮ ಋಷಿ ಮುನಿಗಳು ಈ ರೀತಿ ಸ್ವಲ್ಪ ಈ ಹಬ್ಬದ ದಿನಗಳ ಆಚರಣೆಗಳು ಪ್ರವೇಶ ಮಾಡಿದ್ದಾರೆ. ಇಲ್ಲ ಅಂದ್ರೆ ಇದರಿಂದ ನಾವು ಅಂದ್ರೆ ಆರೋಗ್ಯವಾಗಿದ್ರೆ ಆನಂದವಾಗಿರ್ತೀವಿ. ಆದ್ರೆ ನಮ್ಮ ಆಂತರಿಕ ಪ್ರಯಾಣಕ್ಕೆ ಧ್ಯಾನ ಒಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ ನಮಗೆ. ನಾವು ಆಚೆ ಕಡೆ ಎಷ್ಟೇ ಒಂದು ದೇವರನ್ನು ಇಟ್ಕೊಂಡು ಭಕ್ತಿಪೂರ್ವಕವಾಗಿ ನಾವು ಮಾಡ್ತಾ ಹೋಗ್ತೀವೋ, ಕೊನೆಗೆ ಮನಸ್ಸಂತೂ ಶೂನ್ಯ ಆಗ್ಲೇಬೇಕು. ಎಷ್ಟೇ ಪೂಜೆಗಳು, ಸ್ತೋತ್ರಗಳು, ಶ್ಲೋಕಗಳು, ಇದು ಪಾರಾಯಣಗಳು ಏನೇ ಮಾಡಿದ್ರು ಕೊನೆಗೆ ಮನಸ್ಸು ಶೂನ್ಯನೇ. ಒಂದೇ ಒಂದು ಪ್ರಧಾನ ಮಾರ್ಗ, ಪ್ರಧಾನ ಲಕ್ಷ್ಯ ಯಾವುದಕ್ಕೆ, ನಮ್ಮ ಆತ್ಮವನ್ನು ನಾವು ತಿಳಿಯಕ್ಕೆ, ಅಂದ್ರೆ ನಾನು ಆತ್ಮ ಪದಾರ್ಥ ಅಂತ ತಿಳಿಯಕ್ಕೆ. ಅದು ಪ್ರತಿಯೊಬ್ಬ ಮಹಾನ್ ಯೋಗಿಗಳು ಹೇಳಿರುವಂತ ವಿಧಾನ, ಅದು ಪ್ರತಿಯೊಬ್ಬ ಮಹಾನ್ ಯೋಗಿಗಳು ಪಾಲನೆ ಮಾಡುವಂತ ಮಾರ್ಗ. ಅದು ನಾವು ಮಾಡ್ತಾ ಇದೀವಿ. ಈ ಹಬ್ಬದ ದಿನಗಳ ಆಚರಣೆ ಮಾಡೋಣ, ಖುಷಿಯಾಗಿರೋಣ. ಅಟ್ಲೀಸ್ಟ್ ಸೊ ಹೇಳ್ತಾರಲ್ಲ, ಲೈಕ್ ಆಡಿಂಗ್ ಕಲರ್ಸ್ ಟು ಯುವರ್ ಲೈಫ್ ಅಂತ. ಆಡಿಂಗ್ ಕಲರ್ಸ್ ಟು ಯುವರ್ ಲೈಫ್, ನಿಮ್ಮ ಜೀವನವನ್ನು ಸ್ವಲ್ಪ ಬೆಳಕಾಗಿ. ಇಲ್ಲಾಂದ್ರೆ ಒಂದು ಕತ್ತಲೆ ತರ ಯಾವಾಗ್ಲೂ ಒಂದೇ ಮುಂಡೇನ್ ಲೈಫ್ ಅಂತ ಹೇಳ್ತೀವಲ್ಲ. ಮುಂಡೇನ್ ಲೈಫ್ ಅಂದ್ರೆ ಏನು, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎದ್ದಿದ್ರೆ ಒಂದೇ ಕೆಲಸ. ಎದ್ದಿದ್ವಾ, ಸ್ವಲ್ಪ ರಿಫ್ರೆಶ್ ಆದ್ವಾ, ಏನೋ ತಿಂದಿವ, ಮತ್ತೆ ಕೆಲಸ, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಇಷ್ಟೇ. ಮತ್ತೆ ಬಂದ್ವಿ, ಮತ್ತೆ ಊಟ ಮಾಡಿ, ಮತ್ತೆ ಕೆಲಸ, ಮತ್ತೆ ಬರೋದು, ಸ್ವಲ್ಪ ಮಾತುಗಳು ಮಾತಾಡೋದು, ತಿನ್ನೋದು, ಮತ್ತೆ ಮಲಗೋದು, ಮತ್ತೆ ಬೆಳಗ್ಗೆ. ಇದೊಂಥರ ಮುಂಡೇನ್ ಲೈಫ್. ಇದು ದಿನನಿತ್ಯ ಪ್ರತಿಯೊಬ್ಬರು ಮಾಡೋದೆ. ಜಂತು ಮಾಡತ್ತೆ, ನಾವೆಲ್ಲ ಜಂತು ಸಹ ಮಾಡತ್ತೆ. ಇಲ್ಲಿ ಈ ಹಬ್ಬದ ದಿನಗಳ ಆಚರಣೆಯಲ್ಲಿ ಏನಾಗತ್ತೆ ಅಂದ್ರೆ, ಅಟ್ಲೀಸ್ಟ್ ಮಾನವನಲ್ಲಿರುವಂತ ಕಲೆಗಳು ಆಚೆ ತಂದ್ಬೋದು. ಎಷ್ಟು ಕಲೆಗಳಿರ್ತದೆ ನಮ್ಮ ಹತ್ರ. ಎಲ್ಲರೂ ಒಗ್ಗಟ್ಟು ಕಲಿಯುವಾಗ ಈ ತರ ಹಬ್ಬಗಳ ಮುಖಾಂತರ ನಾವೆಲ್ಲ ಆಗುವಾಗ, ಒಟ್ಟುಗೂಡಿಸುವಾಗ ಏನಾಗತ್ತಂದ್ರೆ, ಅಲ್ಲಿ ನಿಮ್ಗೆ ನಿಮ್ಮ ಒಳಗಡೆ ಇರುವಂತ ಎಲ್ಲಾ ಕಲೆಗಳು ಆಚೆ ಕಡೆ ತರ್ಬೋದು. ಆ ಕಲೆಗಳು ಪ್ರದರ್ಶನ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನ ಇರ್ತಾರೆ ಒಂದೇ ಕಡೆ, ಆ ಅವಕಾಶ ಪದೇ ಪದೇ ಬರೋದಿಲ್ವಲ್ಲ. ಸೊ ಹಬ್ಬಗಳ ದಿನ ಆಚರಣೆ ಪ್ರಕಾರ ಏನಾಗತ್ತೆ, ಎಲ್ಲರೂ ಒಂದು ಕಡೆ ಬರ್ತಾರೆ, ಸಮಾವೇಶ ಆಗ್ತಾರೆ. ಅಲ್ಲಿ ನಿಮ್ಮ ಒಳಗಡೆ ಇರುವಂತ ಎಲ್ಲಾ ಕಲೆಗಳು ಪ್ರದರ್ಶನ ಮಾಡಿ, ಆ ಕಲೆಗಳ ಪ್ರದರ್ಶನ ಮಾಡೋದ್ರಿಂದ ನಿಮಗೂ ಸಂತೋಷ, ನಿಮ್ಮ ಮುಂದೆ ಕೂತಿರುವಂತ ಎಲ್ಲಾ ಜನರಿಗೂ ಸಂತೋಷ. ಈ ರೀತಿಯಲ್ಲಿ ಆಚರಣೆಗಳು
ಈ ದಿನಗಳ ಹಬ್ಬ ದಿನಗಳ ಆಚರಣೆ ಮಾಡುವಾಗ ನಿಜವಾಗಿ ಎಲ್ಲರೂ ಉಲ್ಲಾಸವಾಗಿರ್ತಾರೆ. ಅಂದ್ರೆ ಸೊಸೈಟಿ ಸಹ ಪೂರ್ತಿ ಉಲ್ಲಾಸ ಭರಿತವಾಗಿರುತ್ತೆ. ಅದಕ್ಕೆ ಈ ಆಚರಣೆಗಳು ಪ್ರವೇಶ ಮಾಡಿರೋದು. ಸೊ ತುಂಬಾ ಚೆನ್ನಾಗಿ ಎಲ್ಲ ಆಚರಣೆಗಳು ನೀವು ಹೇಳ್ಕೊಂತ ಬಂದಿದ್ರ. ಮೊದಲನೇದಿಂದ ಈ ಇಡೀ ಒಂದು ವರ್ಷದಲ್ಲಿ ಏನೇನು ಆಚರಣೆಗಳಾಗ್ತದೆ ನಮ್ಮ ದೇಶದಲ್ಲಿ, ಪ್ರಧಾನವಾಗಿ ಹಿಂದೂ ಆಚರಣೆ ಪ್ರಕಾರ, ಹಿಂದೂ ಧರ್ಮ ಪ್ರಕಾರ, ಸೊ ಎಲ್ಲ ಹೇಳಿದ್ರ ತುಂಬಾ ಉಪಯುಕ್ತವಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.